SSLC ಫಲಿತಾಂಶ ಪ್ರಕಟ ಆಗಿರುವಂಥದ್ದು. ಅಂದರೆ ರಾಜ್ಯಕ್ಕೆ ಪ್ರಥಮ ಸ್ಥಾನ ಧನುಷ್ ಅನ್ನುವಂತಹ ವಿದ್ಯಾರ್ಥಿ 625ಕ್ಕೆ 625 ಅಂಕವನ್ನು ಪಡ್ಕೊಂಡು ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಆಗಿರುವಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ಧನುಷ್ ಅವರ ಪೋಷಕರು ನಮ್ಮೊಂದಿಗಿದ್ದಾರೆ, ಅವ್ರನ್ನ ನಾವು ಮಾತನಾಡ್ಸೋಣ. ಸರ್, ಏನು ಅನ್ನಿಸ್ತು ಮಗ ರಾಜ್ಯಕ್ಕೆ ಪ್ರಥಮ ಸ್ಥಾನ? ಫಸ್ಟ್ ರಿಯಾಕ್ಷನ್ ಏನು ಹೇಳ್ತೀರಿ? ತುಂಬ ಎಕ್ಸೈಟೆಡ್ ಆಗಿ ಇದ್ದೀನಿ, ಮತ್ತು ನಮಗೆ ನಂಬಕ್ಕಾಗಲಿಲ್ಲ ಫಸ್ಟು. ಸೊ ಹೌದು, ಆಮೇಲೆ ನ್ಯೂಸ್ನಲ್ಲೆಲ್ಲ ಬರೋಕ್ಕೆ ಶುರು ಆಯಿತು, ಕಾಲ್ಸ್ ಬರೋಕ್ಕೆ ಶುರು ಆಯಿತು, ಸ್ಕೂಲಿಂದ ಕಾಲ್ ಬಂತು, ಅದಾದಮೇಲೆ ಕನ್ಫರ್ಮ್ ಆಯಿತು. ಇನ್ನೂ ಸ್ವಲ್ಪ ಸಿಂಕಿನ್ ಆಗಬೇಕು ನಿಜವಾಗ್ಲೂ. ಫುಲ್ ಹೌದು, ಹಿ ವಾಸ್ ವೆರಿ ಹಾರ್ಡ್ ವರ್ಕಿಂಗ್, ಚೆನ್ನಾಗಿ ಮಾಡಿದ್ದೀನಿ ಅಂತ ಕೂಡ ಹೇಳಿದ. ಬಟ್ ಫುಲ್ 100% ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಐ ಮೀನ್ ಅಫ್ಕೋರ್ಸ್ ಚೆನ್ನಾಗಿ ಮಾಡಿರ್ತಾನೆ ಅಂತ ಗೊತ್ತಿತ್ತು. ಸೊ ಡೆಫಿನೆಟ್ಲಿ ಇಟ್ಸ್ ಅ ವೆರಿ ಜಾಯ್ಸ್ ಮೂಮೆಂಟ್. ನೋಡಿದ್ರಿ ನೀವು? ಯಾವ ವೆಬ್ಸೈಟಲ್ಲಿ ನೋಡಿದ್ರಾ ಅಥವಾ ಹೆಂಗೆ, ಅಥವಾ ಬೇರೆ ಯಾರಾದರೂ ಅವ್ರ ಫ್ರೆಂಡ್ಸು? ಲಿಂಕ್ ಬಂತು, ಇದರಲ್ಲಿ ಚೆಕ್ ಮಾಡಿ ಅಂತ ಅವರ ಟೀಚರ್ ಕಳಿಸಿದ್ರು. ಸೊ ಅದು ಆ ಲಿಂಕ್ನ ಓಪನ್ ಮಾಡಿ ಅಲ್ಲಿ ನೋಡಿದ್ದು. ಧನುಷ್ ಹೇಳಿದ್ರ ನಾನು ಅಂದರೆ ಪ್ರಥಮ ಸ್ಥಾನ ಬರುತ್ತೆ, ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತ ಹೇಳಿದ್ರು ಅವರೇಜು? ಅವನು ಆ ಥರ ಏನು ಹೇಳಿಲ್ಲ, ಬಟ್ ಎಲ್ಲ ಪೇಪರು ತುಂಬ ಚೆನ್ನಾಗಿ ಮಾಡಿದ್ದೀನಿ ನಾನು, ನೋಡೋಣ ಆ ಥರ ಹೇಳಿದ್ದ. ಓಕೆ, ಮನೆಯಲ್ಲಿ ಧನುಷ್ ಓದ್ತಾ ಇರುವಾಗ ನಿಮ್ಮ ಮೈಂಡ್ ಸೆಟಲ್ಲಿ ಏನಿತ್ತು? ಈ ಬಾರಿ ಎಷ್ಟು ಮಾರ್ಕ್ಸ್ ಒಂದು ಇರುತ್ತೆ ಪೋಷಕರಲ್ಲಿ, ಓಕೆ 625ಕ್ಕೆ ಇಷ್ಟು ಮಾರ್ಕ್ಸ್ ಬರ್ಬೋದು ಅನ್ನೋಂಥದ್ದು ನಿಮ್ಮ ಮೈಂಡಲ್ಲಿ ಎಷ್ಟಿತ್ತು ಅಂತ? ನನಗೆ ಪರ್ಸೆಂಟೇಜ್ ವೈಸ್ ಒಂದು 97, 98% ಬರ್ಬೋದು ಆ ಥರ ಇತ್ತು. ಮತ್ತು ಅದೇನೆ, ಅವ್ನು ಸ್ಕೂಲ್ನಲ್ಲೂ ಅಷ್ಟೇ ಟಾಪ್ 3, ಟಾಪ್ 5 ಬರೋನು ಯಾವಾಗಲೂ. ಸೊ ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಸಿಮಿಲರ್ಲಿ ಹಿ ಹ್ಯಾಸ್ ಪರ್ಫಾರ್ಮ್ಡ್ ಅಂತ ಅಂದ್ಕೊಂಡು ಅರೌಂಡ್ 98% ಬರ್ಬೋದೇನೋ ಅಂತ ಆ ಥರ ಅಂದ್ಕೊಂಡು. ಓಕೆ, ಹೆಂಗೆ ಟ್ಯೂಷನ್ಗೆ ಏನಾದ್ರು ಹೋಗ್ತಿದ್ರಾ? ಮನೇಲಿ ಹೆಂಗೆ ಸ್ಟಡಿ ಮಾಡ್ತಾಯಿದ್ರು? ಎಷ್ಟು ಟೈಮನ್ನು ಕೊಡ್ತಾ ಇದ್ರು ಅನ್ನೋವಂಥದ್ದು? ಟ್ಯೂಷನ್ಗೂ ಹೋಗ್ತಾ ಇದ್ದ. ಡೆಫಿನೆಟ್ಲಿ ಲಾಟ್ ಆಫ್ ಎಫರ್ಟ್ ಬೈ ಆಲ್ ದ ಟೀಚರ್ಸ್, ಸ್ಕೂಲ್ ಆ್ಯಸ್ ವೆಲ್ ಆಸ್ ಟ್ಯೂಷನ್ ಟೀಚರ್ಸ್. ಮತ್ತು ಅವನು ತುಂಬ ಸ್ಮಾರ್ಟಾಗಿ ಓದಿದ್ದಾನೆ. ಹಾರ್ಡ್ ವರ್ಕ್, ತುಂಬ ಹೊತ್ತು ಕೂತ್ಕೊಳ್ಳೋದಕ್ಕಿಂತ ಸ್ಮಾರ್ಟ್ ವೇ ಅಲ್ಲಿ ಓದೋದು, ಮತ್ತು ಈ ಮಾರ್ಕ್ಸ್ ಕ್ವೆಶನ್ಸ್ ಬಂದರೆ ಹೇಗೆ ಆನ್ಸರ್ ಮಾಡಬೇಕು ಆ ಥರ ಒಂದು ಬೇರೆ ಬೇರೆ ಮೆಟೀರಿಯಲ್ನ ರೆಫರ್ ಮಾಡಿಕೊಂಡು ಗೈಡೆನ್ಸ್ ತೊಗೊಳ್ಳೋದು, ಆ ಥರ ಮಾಡಿಕೊಂಡು ಹಿ ಹ್ಯಾಸ್ ಸೆಲ್ಫ್ ಟ್ರೈನ್ಡ್, ಅವನೇ ಟ್ರೈನಿಂಗ್ ತೊಗೊಂಡು ಮಾಡ್ಕೊಂಡಿರೋ. ಸರ್, ಎಷ್ಟು ಖುಷಿ ಆಗ್ತಿದೆ, ಮುಖದಲ್ಲಿ ಖುಷಿ ಕಾಣಿಸ್ತಾ ಇದೆ. ಏನು ಹೇಳ್ತೀರಿ? ಹೇಳೋದೇ ಬೇಡ, ನನಗೆ ಪದಗಳೇ ಬರ್ತಾ ಇಲ್ಲ. ತುಂಬ ಖುಷಿ ಆಯಿತು. ಮಗ ಚೆನ್ನಾಗಿ ಓದ್ತಾ ಇದ್ದ ಸಣ್ಣ ವಯಸ್ಸಿಂದಾನು. ಚೆನ್ನಾಗಿ ಪ್ರತಿ ಎಕ್ಸಾಮ್ ಆದಮೇಲೂ ನನಗೆ ಕೇಳೋ ಹವ್ಯಾಸ, ಏನಪ್ಪ ಹೇಗೆ ಮಾಡಿದ್ಯಾ, ಯಾವ್ದು ಬಿಟ್ಟೆ, ಎಲ್ಲಿ ಬಿಟ್ಟೆ, ಯಾವಾಗಲೂ ಹೇಳೋನು ಇದು ನನಗೆ ಒಂದು ಸ್ವಲ್ಪ ಡೌಟ್ ಇದೆ ಅಣ್ಣ, ನನಗೆ ಗೊತ್ತಿಲ್ಲ, ಇದು ಮೋಸ್ಟ್ಲಿ ತಪ್ಪಾಗಬಹುದು ಅಂತ. ನನಗೆ ಹೋಗಲಿ ಬಿಡು ಪರವಾಗಿಲ್ಲ, 1 ಮಾರ್ಕ್ 2 ಮಾರ್ಕ್ ಅಲ್ವಾ, 600+. ಅವಳು ಮೋರ್ ಆಪ್ಟಿಮಿಸ್ಟಿಕ್. ನಾನು 600+ ಬರುತ್ತೆ ಸಾಕು ಅಂತ ಅಂದ್ಕೊಂಡಿದ್ದೆ. ಬಟ್ 625 ನಿಜವಾಗ್ಲೂ ದೇವರ ಆಶೀರ್ವಾದ, ದೊಡ್ಡವರ ಆಶೀರ್ವಾದ ಬೇಕೇ ಬೇಕು. ಓಕೆ, ಏನು ಕಾರಣ ಅಂತೀರಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಬಂದಿರುವಂಥದ್ದು ಧನುಷು? 625 ಮತ್ತು 625, ಇದಕ್ಕೆ ಏನು? ಒಂದು ಕಡೆ ಎಫರ್ಟು, ಒಂದೊಂದು ಕಡೆ ಪೋಷಕರ ನಿಮ್ಮ ಸಹಕಾರ ಇದ್ದೇ ಇರುತ್ತೆ. ಇನ್ನೊಂದೇನೆಂದರೆ ಅವನು ಸ್ಟ್ರೆಸ್ ತಗೊಳ್ಳಿಲ್ಲ, ಅದು ಮೋಸ್ಟ್ ಇಂಪಾರ್ಟೆಂಟ್. ಅವನು ಅಯ್ಯೋ ತಗೊಳ್ಳೇಬೇಕು, ಅಯ್ಯೋ ಮಾಡಲೇಬೇಕು ಆ ಥರ ಇರಲಿಲ್ಲ, ಒತ್ತಡ ಇರಲಿಲ್ಲ. ಮತ್ತು ನಾನು ನಮ್ಮ ವೈಫನ್ನು ಮೆಂಟಲಿ ಪ್ರಿಪೇರ್ ಆಗಿದ್ದೀನಿ, ನೋಡಪ್ಪ ಅವ್ನು ಚೆನ್ನಾಗಿ ಮಾಡಲಿ, ಆದರೆ ಈ ಥರ 625 ಬರಬೇಕು ಅನ್ನೋದು ಆ ಥರ ಎಲ್ಲ ಏನು ಬೇಡ. ನೀವೇನಾದರೂ ಪ್ರೆಸರ್ ಹಾಕಿದ್ರ ಧನುಷಿಗೆ? ನೋಡಪ್ಪ 625 ಮನಸ್ಸಿಗೆ 625 ಬರಬೇಕು ಅಂತ ಏನಾದರೂ? ನೋಡಪ್ಪ ಒಂದು 600+ ತೊಗೊಂಡ್ಬಿಡು ಸಾಕು, ಯಾಕಂದರೆ ನಿಮ್ಮ ಕಾಲೇಜಲ್ಲಿ ಅಡ್ಮಿಷನ್ ಇರೋದು ಅಷ್ಟು ಬಂದರೆ ಕೊಡ್ತೀವಿ ಅಂದಿದ್ದಾರೆ, ಇಲ್ಲ ಅಂದರೆ ಕಷ್ಟ ಆಗಿಬಿಡುತ್ತೆ ಅಂತ ಹೇಳಿದ್ವಿ ಅಷ್ಟೇ. ಆದರೆ ಅವನು ಹೇಳಿದ್ದ ಚೆನ್ನಾಗಿ ಮಾಡಿದ್ದೀನಿ ಅಣ್ಣ, ಏನು ಆ ಥರ ಅಷ್ಟು ತೀರಾ ಕಮ್ಮಿ ಏನು ಬರಲ್ಲ, ಐ ಥಿಂಕ್ ಇಟ್ ವಿಲ್ ಬಿ ಗುಡ್ ಅಂತ. ಬಟ್ 625 ಬಂದಿರೋದು ನಿಜವಾಗ್ಲೂ ಸರ್ಪ್ರೈಸ್, ಪ್ಲೆಸೆಂಟ್ ಸರ್ಪ್ರೈಸ್. ತುಂಬಾ ಖುಷಿ ಆಗ್ತಾ ಇದೆ. ಓಕೆ, ಧನುಷಿಗಾಗಿರೋ ಏನು ಗಿಫ್ಟ್ ಕೊಡಿಸ್ತೀರಿ ಈಗ? ಧನುಷಿಗೆ ಅವನ್ನೇ ಕೇಳಬೇಕು, ಅವನಿಗೇನು ನಮ್ಮ ಕೈಯಲ್ಲಿ ಏನು ಶಕ್ತಿನೋ ಎಷ್ಟು ಸಾಧ್ಯವೋ ಅದು, ಅವ್ನಿಗೇನು ಆಸೆ ಇದೆಯೋ ಅದು. ಅವನಿಗೆ ಓದೋದ್ರಲ್ಲಿ ಇಂಟ್ರೆಸ್ಟ್ ಇದೆ, ಅವ್ನು ಬೇಕಾಗಿರೋ ಒಂದು ಇನ್ಸ್ಟಿಟ್ಯೂಟಿಗೆ ಹಾಕಿದ್ದೀವಿ, ನೋಡೋಣ. ಏನು ಇಟ್ಕೊಂಡಿದ್ದಾರೆ ಧನುಷ್ ನೆಕ್ಸ್ಟ್ ಫ್ಯೂಚರಲ್ಲಿ, ನೆಕ್ಸ್ಟ್ ಕಾಲೇಜು ಅಥವಾ ಏನು ಓದಬೇಕು ಅನ್ನೋಂಥದ್ದು? ಇದು ಇಂಜಿನಿಯರಿಂಗ್ ಮಾಡಬೇಕು ಅಂತ ಆಸೆ ಇದೆ. ನಾನು ಹೇಳಿದೆ IIT-ಯಲ್ಲಿ ಮಾಡು, ಇಂಜಿನಿಯರಿಂಗೇ ಮಾಡೋದಾದರೆ IIT ಒಂದು ಪ್ರಯತ್ನ ಮಾಡು, ಆದರೆ ಒಳ್ಳೆಯದು. ಇಲ್ಲಾಂದರೆ ಯಾವುದಾದ್ರೂ ಒಳ್ಳೆ ಕಾಲೇಜಲ್ಲಿ ಮಾಡಲಿ. ಅದಾದಮೇಲೆ ಅವ್ನಿಗೆ MBA ಮಾಡಬೇಕಂತ ಆಸೆ ಇದೆ. ಮುಂಚೆನೂ ಹೇಳ್ತಾ ಇದ್ದೆ MBA ಮಾಡ್ತೀನಿ ಅಂತ. ಆಯ್ತಪ್ಪ ಮಾಡು ಅಂತ ಹೇಳಿದ್ದೀವಿ. ಓಕೆ, ಇವತ್ತಿನ ಯುವಕರು ಎಸ್ಪೆಷಲಿ ವಿದ್ಯಾರ್ಥಿಗಳು ಮೊಬೈಲ್ಗಳಿಗೆ ಬಿದ್ದಿರ್ತಾರೆ. ಅದರಿಂದ ಹೆಂಗೆ ಹೊರಗಡೆ ಇದ್ದು ಓದಲಿಕ್ಕೆ ಟೈಮ್ ಕೊಡುವಂಥದ್ದು, ಇದು ಹೆಂಗೆ ಏನು ಅಂತ ಹೇಗೆ ಸಾಧ್ಯ ಆಯಿತು ಅಂತ? ಸ್ವಲ್ಪ ಇತ್ತು ನಾನು ಮತ್ತು ಇವರು ಸ್ವಲ್ಪ ನೋಡ್ತಿದ್ವಿ, ತುಂಬ ಏನಾದರೂ ಮೊಬೈಲ್ ಯೂಸೇಜ್ ಆಗ್ತಾ ಇದೆಯಾ ಅಂತ. ಆ್ಯಂಡ್ ಹಿ ವಾಸ್ ಯೂಸಿಂಗ್ ಇಟ್, ಬಟ್ ಮೇನ್ಲಿ ಫ್ರೆಂಡ್ಸ್ ಜೊತೆ ಏನಾರ ಡಿಸ್ಕಸ್ ಮಾಡೋಕ್ಕೆ, ಡೌಟ್ಸ್ ಡಿಸ್ಕಸ್ ಮಾಡೋಕ್ಕೆ ಆ ಥರ ಇತ್ತು, ಫಾರ್ ವಿಚ್ ಹಿ ವಾಸ್ ಅಲೌಡ್ ಟು, ಯಾಕೆಂದರೆ ಅದು ಬೇಕು ಇವಾಗ. ಬಟ್ ನೋ ಸೋಷಿಯಲ್ ಮೀಡಿಯಾ, ಹಿ ವಾಸ್ ನಾಟ್ ಎಟ್ ಆಲ್ ಆನ್ ಎನಿ ಸೋಷಿಯಲ್ ಮೀಡಿಯಾ. ಅದು ತುಂಬ ಇಂಪಾರ್ಟೆಂಟು, ಯಾಕೆಂದ್ರೆ ತುಂಬ ಡಿಸ್ಟ್ರಾಕ್ಟಿಂಗ್ ಅದು.
ಇತ್ತೋ ಐ ಮೀನ್ ಹಿ ನೆವರ್ ಎವರ್ ಯೂಸ್ಡ್ ನಾವಿಬ್ರೂ ನೋಡ್ತಾ ಇದ್ವಿ ಇದೇನಾದರೂ ಇದೆಯಾ ಅಂತ. ಅಂದರೆ ನಾವು ತುಂಬ ಒಂಥರ ಯಾವಾಗ ಅವರೇ ಅವಾಯ್ಡ್ ಮಾಡ್ಕೊಂಡ್ರ ಮೊಬೈಲ್ ಅನ್ನ, ಸೋಷಿಯಲ್ ಮೀಡಿಯಾನ? ಎಸ್, ಅವನವನೇ ಅವಾಯ್ಡ್ ಮಾಡಿರೋದು. ಅವ್ರಿಲ್ಲ. ಓದ್ರ ಜೊತೆಗೆ ಎಂಟರ್ಟೈನ್ಮೆಂಟ್ ಕೂಡ ಬೇಕು. ಮನೇಲಿ ಹೆಂಗೆ ಅವ್ರು ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ರು, ಮನೋರಂಜನೆ ಅದಕ್ಕೆ ಹೆಂಗೆ ಟೈಮ್ ಸಿಗ್ತಾ ಇತ್ತಾ, ತಗೊಳ್ತೀರಾ ಹೆಂಗೆ? ಅದೇ 10th ಅಲ್ಲಿ ಇದ್ದಿದ್ದರಿಂದ ಸ್ವಲ್ಪ ಕಮ್ಮಿನೇ, ಯಾಕೆಂದರೆ ಸ್ಕೂಲ್ ಮುಗಿಸ್ಕೊಂಡು ಮನೆಗೆ ಬಂದ ತಕ್ಷಣ ಮತ್ತೆ ಸ್ವಲ್ಪ ಓದೋದು, ಸ್ವಲ್ಪ ಗ್ಯಾಪ್ ತೊಗೊಂಡು. ಬಟ್ ಅವನು ಚೆಸ್ ಆಡ್ತಾನೆ, ಹೀ ಈಸ್ ಇಂಟ್ರೆಸ್ಟೆಡ್. ಸೊ ಆನ್ಲೈನ್ ಏನಾದರೂ ಮುಂಚೆ ಕ್ಲಾಸಸ್ಗೆ ಹೋಗ್ತಿದ್ದ, ಅಫ್ಕೋರ್ಸ್ 10th ಆಗಿದ್ದರಿಂದ ಈ ವರ್ಷ ಪರ್ಸ್ಯೂ ಮಾಡೋಕ್ಕಾಗಲಿಲ್ಲ. ಸೊ ಅದನ್ನು ಮಾಡ್ತಿದ್ದ. ಸ್ವಲ್ಪ ಕೀಬೋರ್ಡ್ ಮುಂಚೆ ಕಲ್ತಿದ್ದಾನೆ, ಸೊ ಅದನ್ನು ಫ್ರೀ ಟೈಮ್ನಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದ. ಅದು ಬಿಟ್ಟರೆ ಸ್ವಲ್ಪ ಟಿ ವಿ ಆ ಥರ ಸ್ವಲ್ಪ ತುಂಬ ಹೆಚ್ಚು ಟೈಮ್ ಸಿಗ್ತಾ ಇರಲಿಲ್ಲ. ಬಟ್ ಆ ಥರ ಸ್ವಲ್ಪ ಮೈಂಡ್ ಫ್ರೀ ಮಾಡ್ಕೊಳಕ್ಕೆ ಅವೆಲ್ಲ ಮಾಡ್ತಾ ಇದ್ದ. ಓಕೆ, ನಿಮ್ಮ ಕನಸನ್ನು ನನಸು ಮಾಡಿದ್ದಾನೆ ಧನುಷ್. ಫಸ್ಟ್ ರ್ಯಾಂಕ್ ಬಂದಿರುವಂಥದ್ದು ರಾಜ್ಯಕ್ಕೆ. ಕೊನೆಯದಾಗಿ ಪೋಷಕರಿಗೆ, ಇತರ ಪೋಷಕರು ಮತ್ತು ಇತರ ವಿದ್ಯಾರ್ಥಿಗಳಿಗೆ ಇನ್ನೂ ಅವಕಾಶಗಳಿರುತ್ತೆ, ಅವ್ರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ? ಅದೇ ಒಂದು ಡಿಸ್ಟ್ರಾಕ್ಷನ್ಸಿಂದ ದೂರ ಇರಬೇಕು. ಸೋಷಿಯಲ್ ಮೀಡಿಯಾ ಬೇಡ, ಅಟ್ಲೀಸ್ಟ್ ನಾವು 18 ಇಯರ್ಸ್ ಆಗೋವರೆಗೂ ಬೇಡ. ಯಾಕೆಂದರೆ ಅದು ತುಂಬ ನಮ್ಮ ಫೋಕಸ್ನ ತೊಗೊಂಡ್ಬಿಡತ್ತೆ. ಫೋಕಸ್ಡ್ ಆಗಿ ಸ್ಮಾರ್ಟಾಗಿ ಓದೋದನ್ನು ಕಲಿಬೇಕು, ರಾದರ್ ದೆನ್ ಟೂ ಮಚ್ ಹಾರ್ಡ್ ವರ್ಕ್ ಆ್ಯಂಡ್ ಸ್ಟ್ರೆಸ್ಸಿಂಗ್ ಯೋರ್ ಸೆಲ್ಫ್ ಔಟ್. ಸ್ಮಾರ್ಟಾಗಿ ಓದಿ ಮತ್ತು ಸೆವೆರಲ್ ಮೆಟೀರಿಯಲ್ಸ್ನ ರೆಫರ್ ಮಾಡಿಕೊಂಡು ಕರೆಕ್ಟ್ ಗೈಡೆನ್ಸ್ ತೊಗೊಳ್ಳಿ. ದಟ್ ವಿಲ್ ಪೇ ದ ರಿಸಲ್ಟ್ಸ್ ಅಂತ ಅನ್ನಿಸ್ತಾ ಇದೆ. ಎಸ್ ಸರ್, ಕೊನೆಯದಾಗಿ ಇತರ ಪೋಷಕರು ಮತ್ತು ಇತರ ವಿದ್ಯಾರ್ಥಿಗಳಿಗೆ ಇನ್ನೂ ಅವಕಾಶಗಳಿರುತ್ತೆ, ಧೃತಿಗೆಡೋದು ಬೇಡ, ಏನು ವಿಶ್ ಮಾಡ್ತೀರಿ? ಒಂದು ಏನಾದರೂ ಒಂದು ಸ್ವಲ್ಪ ನಿಮಗೆ ಎಕ್ಸ್ಪೆಕ್ಟ್ ಮಾಡಿಕ್ಕಿಂತ ಕಮ್ಮಿ ಬಂದರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಇಟ್ ಇಸ್ ನಾಟ್ ಎಂಡ್ ಆಫ್ ಲೈಫ್. ಎರಡನೇದು, ನಿಮ್ಮ ಪ್ರಯತ್ನ ನಿಮ್ಮದು ಅದರಲ್ಲಿ ನೀವು ಪ್ರಾಮಾಣಿಕವಾಗಿರ್ಬೇಕು ಅಷ್ಟೇ. ಅದು ಎಲ್ಲದಕ್ಕಿಂತ ಮುಖ್ಯ. ಸಿನ್ಸಿಯರಾಗಿರ್ಬೇಕು ನೀವು. ಇವತ್ತಿಲ್ಲ ಅಂದರೆ ನಾಳೆ ಖಂಡಿತ ರಿಸಲ್ಟ್ ಬಂದೇ ಬರುತ್ತೆ, ಅಷ್ಟೇ ನಾನು ಹೇಳೋದು. ದಯವಿಟ್ಟು ಇನ್ನೊಂದು ಲಾಸ್ಟು, ಮಕ್ಕಳ ಮೇಲೆ ಪ್ರೆಷರ್ ಹಾಕಬೇಡಿ. ನಾನು ಮತ್ತು ನಮ್ಮ ವೈಫ್ ಅದೊಂದು ಕ್ಲಿಯರಾಗಿದ್ವಿ, ಎಷ್ಟು ಚೆನ್ನಾಗಿ ತಗೋದೇನೋ ಅಷ್ಟು ತೊಗೊಳಪ್ಪ, ಆದರೆ ಪ್ರೆಷರ್ ತೊಗೊಂಡು ಇಷ್ಟೇ ಬೇಕು ಅಷ್ಟೇ ಬೇಕು ಬೇಡ ಅಂತ ಹೇಳಿದ್ವಿ. ಪ್ರಾಬಬ್ಲಿ ಇಟ್ ಹೆಲ್ಪ್ ಹಿಮ್. ಅವ್ನಿಗೆ ಆ ಥರ ಪ್ರೆಷರ್ ಇರಲಿಲ್ಲ, ಅಯ್ಯೋ ತೊಗೊಳ್ಳೇಬೇಕು, ಏನಾಗುತ್ತೋ ತೊಗೊಳ್ಳಿಲ್ಲ ಅಂದರೆ ಮನೆಯಲ್ಲಿ ಆ ಥರ ಏನೂ ಇರಲಿಲ್ಲ. ಐ ಥಿಂಕ್ ದಟ್ ಈಸ್ ವೆರಿ ಹೆಲ್ಪ್ಫುಲ್. ಓಕೆ, ಕೊನೆಯದಾಗಿ ಕ್ವಶನ್ ನಾನು ಮರ್ತಿದ್ದೆ. ಸ್ಕೂಲಲ್ಲಿ ಹೆಂಗಿತ್ತು ಸಪೋರ್ಟು ಧನುಷ್ಗೆ? ಸ್ಕೂಲ್ ತುಂಬ ಒಳ್ಳೆ ಸ್ಕೂಲು. ಅವನು ಪೂರ್ಣಪ್ರಜ್ಞಾ ಸದಾಶಿವನಗರಲ್ಲಿ ಓದ್ತಾ ಇದ್ದ. ತುಂಬ ಒಳ್ಳೆ ಟೀಚರ್ಸ್ ಇದ್ದರು, ಚೆನ್ನಾಗಿ ಗೈಡ್ ಮಾಡೋರು. ನಾವು ಹೋದಾಗಲೆಲ್ಲ ನಮ್ಮ ಸಜೆಷನ್ ಏನಾದರೂ ಇದ್ದರೆ ಅದನ್ನ ತೊಗೊಳ್ಳೋರು. ಅದ್ರ ಜೊತೆಗೆ ಅವನಿಗೆ ಮೇಯ್ನ್ ಅಂದರೆ ಒಂದು ಫ್ರೆಂಡ್ ಸರ್ಕಲ್ ತುಂಬ ಚೆನ್ನಾಗಿತ್ತು. ದಟ್ ಈಸ್ ವೆರಿ ಇಂಪಾರ್ಟೆಂಟ್, ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಅದೇ ಥರ ಓದೋರು, ಬೇರೆ ಬೇರೆ ಥರ ಓದಿರೋರನ್ನ ಅವ್ರ ಜೊತೆ ಶೇರ್ ಮಾಡೋದು, ಇವ್ರ ಜೊತೆ ಶೇರ್ ಮಾಡೋದು, ಇದೆಲ್ಲ ಸಿಕ್ಕಾಬಟ್ಟೆ ಹೆಲ್ಪ್ ಆಯಿತು. ಮೋಸ್ಟ್ ಇಂಪಾರ್ಟೆಂಟ್ ಫ್ರೆಂಡ್ ಸರ್ಕಲ್, ಅದು ಭಾಳ ಹೆಲ್ಪ್ ಆಯಿತು ಅವನಿಗೆ. ಆ್ಯಂಡ್ ಸ್ಕೂಲ್ ವಾಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಲ್ಲಿ ಹಾಕಿದ್ದಕ್ಕೂ ನಮಗೆ ಭಾಳ ಖುಷಿ ಆಯಿತು. ತುಂಬ ಥ್ಯಾಂಕ್ಸ್. ಇದಿಷ್ಟು SSLCಯಲ್ಲಿ ಫಸ್ಟ್ ರ್ಯಾಂಕ್ ಬಂದಂತಹ ಧನುಷ್ ಅವರ ಪೋಷಕರ ಮಾತುಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ಅಭಿಲಾಷ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.